ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ 2 ಮಿಷಿನ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಇದು ಲೈಟ್ ಪರ್ಪಲ್ ಕಲರ್ ಬ್ಲೌಸ್ ಪೀಸ್. ಇದು ಸ್ಯಾರಿ ಬಂದು ಸಿಮೆಂಟ್ ಕಲರ್, ಸ್ವಲ್ಪ ಡಾರ್ಕ್ ಸಿಮೆಂಟ್ ಕಲರ್ ಇದೆ. ಈ ಕಸ್ಟಮರು ನನಗೆ 3 ಬ್ಲೌಸ್ ಕೊಟ್ಟಿದ್ದರು. ಅಂದರೆ 2 ಬ್ಲೌಸು ಪ್ಯಾಚ್ ವರ್ಕ್ ಮಾಡಿಕೊಡಿ, 1 ವರ್ಕ್ ಮಾಡಿಕೊಡಿ ಅಂತ 2 ದಿವಸ ಒಳಗಡೆ ತಂದು ಕೊಟ್ಟಿದ್ರು. ಇವತ್ತು ಶನಿವಾರ ಅಂದರೆ ನನಗೆ ಸೋಮವಾರ ಬೇಕು ಫಾಲೋ ಜಿಗ್ಜಾಗು ಬ್ಲೌಸ್ ವರ್ಕು, 1 ಬ್ಲೌಸ್ಗೆ ವರ್ಕು ಮಾಡಿಕೊಡಿ ಅಂತ ತಂದು ಕೊಟ್ಟಿದ್ರು ಕಸ್ಟಮರ್ಗೆ. ಸರಿ ಅಂದ್ಬಿಟ್ಟು ಇವರು ಮಾಮೂಲಿ ನಾನು ಮೊದಲು ಸ್ಟಿಚ್ ಮಾಡಿಸ್ತಿದ್ದವರು. ಸರಿ ಅಂದ್ಬಿಟ್ಟು ನಾನು ಈಸ್ಕೊಂಡೆ ಮಾಡಿಕೊಡ್ತೀನಿ ಅಂತ. ಇದು ಕಲರ್ ಬಂದು ಲೈಟು ಪರ್ಪಲ್ ಲೈಟು ಕಲರ್ ಇದೆ. ಇದು ಬ್ಲೌಸು, ಸೀರೆ ಬಂದು ಸ್ವಲ್ಪ ಡಾರ್ಕ್ ಸಿಮೆಂಟ್ ಕಲರ್ ಇದೆ. ಇದು ನೋಡಿ, ನಾನು ಕಾಪರ್ ಕಲರು ಕಾಪರ್ ಕಲರ್ ಬಾಲ್ ಚೈನ್ ತೊಗೊಂಡಿದ್ದೀನಿ. ನಾನು ಫಸ್ಟೇ ಲೈಟ್ ಕಾಪರ್ ಕಲರ್ ಜರಿ ಥ್ರೆಡ್ಡು ಮತ್ತು ಡಾರ್ಕ್ ಸಿಮೆಂಟ್ ಕಲರು ಕುಚ್ ಥ್ರೆಡ್ ತೊಗೊಂಡಿದ್ದೀನಿ. ನಾನು ಫಸ್ಟು 2ನೇ ನಂಬರ್ ಇಟ್ಕೊಂಡು ಜರಿ ಥ್ರೆಡ್ಡಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಪೈಪಿಂಗ್ ತೊಗೊಂಡು ಪೈಪಿಂಗ್ಗೆ ಸಿಮೆಂಟ್ ಕಲ್ಲು ಫುಲ್ಲು ಲೋಡ್ ಮಾಡಿದ್ದೀನಿ. ನಾನು ಲೋಡ್ ಮಾಡಿ ಅದರ ಪಕ್ಕದಲ್ಲಿ ಸ್ಟೋನ್ ಚೈನು ಬಾಲ್ ಚೈನು ಹಾಕ್ತಾಯಿದ್ದೀನಿ. ಈ ಕಸ್ಟಮರು ನನ್ನ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ತಾಯಿದ್ರು. ಇವರು ಕಸ್ಟಮರ್ಗಳಿಗೆ ನಾವು ಸ್ಟಿಚ್ ಮಾಡೋಕ್ಕೆ ಬಂದಾಗ ನಾನು ಈ ಥರ ವರ್ಕ್ ಮಾಡ್ತಿದ್ದೀನಿ. ಅಂದರೆ ಸೀರೆ ಚೆನ್ನಾಗಿತ್ತು, ಸ್ವಲ್ಪ ರೇಷ್ಮೆ ಸೀರೆ ಥರನೇ ಇತ್ತು. ನಾನು ಹೇಳಿದೆ ಅವರಿಗೆ, ಬಟ್ಟೆ ಚೆನ್ನಾಗಿದೆ, ಇದಕ್ಕೆ ವರ್ಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ನಾನು. ಒಬ್ಬರು ಕಸ್ಟಮರುಗಳು ಇಷ್ಟಪಡಲ್ಲ, ಒಬ್ಬರು ಸರಿ ಮಾಡಿ ಅಂತ ಹೇಳ್ತಾರೆ. ವರ್ಕ್ ಮಾಡೋವಾಗ ಕಸ್ಟಮರ್ಗಳು ಅಂದರೆ ಯಾರೋ ಅಪರೂಪಕ್ಕೆ ವರ್ಕ್ ಮಾಡಿಕೊಡಿ ಅಂತಾರೆ. ನಾವು ಟೈಲರ್ಸ್ ಆದವರು ನಮ್ಮ ಕಸ್ಟಮರ್ ಏನಾದರೂ ಬಂದಾಗ ನೋಡಿ ಈ ಥರ ವರ್ಕ್ ಮಾಡ್ತಾಯಿದ್ದೀನಿ, ಮಾಡಿಕೊಡಿ ಅಂತ ಕೇಳ್ತೀನಿ ನಾನು. ಸರಿ ಅವರು ಮಾಡಿ ಅಂತ ಹೇಳಿದಾಗ ಮಾಡಿ ಕೊಡ್ತೀನಿ ನಾನು. ಈ ಥರ ನಾವು ವರ್ಕ್ ಮಾಡೋದನ್ನು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ನೋಡಿ, ನಾನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಉಲ್ಟಾ ಒಂಥರ ಬಳ್ಳಿ ಥರ ಬರ್ಕೊಳ್ತೀನಿ ನಾನು. ಬಳ್ಳಿ ಥರ ಬರ್ಕೊಂಡು ನೋಡಿ ಲೀಫ್ ಹಾಕ್ಕೊಳ್ತೀನಿ ನಾನು. ಈ ಥರ ಅಂದರೆ ತುಂಬ ಸಿಂಪಲ್ಲಾಗಿ ಅವರು ಮಾಡಿಕೊಡಿ ಅಂತಲೇ ಹೇಳಿದರು. ನಾನು ಅವರಿಗೆ ಅಮೌಂಟ್ ಹೇಳಿದೆ, ಇಷ್ಟು ಒಂದು 500 ರೂಪಾಯಿ ಅಂತ ಹೇಳಿದೆ ನಾನು ಅವರಿಗೆ. ಸರಿ ಅಂತ ಮಾಡಿ ಅಂತ ಹೇಳಿದ್ರು. ಇವರು ಕೇಳಿದಷ್ಟೇ ಅಮೌಂಟ್ ಕೊಟ್ಟರು. ಇವರು ಪಾಪ ಸುಳ್ಳು ಹೇಳ್ಬಾರ್ದು. ಇವರು ಹೇಳಿದೆ ಎಷ್ಟು ರೇಟು ಅಂದೆ. ಸರಿ ಮಾಡಿಕೊಡಿ ಅಂತಂದರು. ಮಾಡ್ತಾಯಿದ್ದೀನಿ ನೋಡಿ. ಇವಾಗಿದ್ದು ನಾನು ಬಳ್ಳಿ ಥರ ಬರ್ಕೊಂಡಿದ್ನಲ್ವ, ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಇದಕ್ಕೆ ನೋಡಿ, ಇಲ್ಲ ಡಾರ್ಕ್ ಸಿಮೆಂಟ್ ಕಲರಲ್ಲಿ ನಾನು ಲೀಫ್ ಥರ ಹಾಕ್ಕೊಳ್ತೀನಿ. ಅಂದರೆ 0 ಇಂದ 2.5 ಹೋಗಿ 2 ಇಂದ 0 ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಡ ಅಂದವರು ಅಲ್ಲಿ ಮಾವಿನಕಾಯಿ ಇಲ್ಲ ಫ್ಲವರು, ಅಂದರೆ ನಮಗೆ ಯಾವುದು ಸೆಲೆಕ್ಷನ್ ಆಗುತ್ತೋ ಅದನ್ನು ಮಾಡ್ಕೊಳ್ಬೋದು ಆರಾಮಾಗಿ ನಾವು. ನೋಡಿ, 0 ಇಂದ 2.5 ಹೋಗಿ ಸೆಂಟ್ರಿಗೆ ಬಂದು ತಿರ್ಗಿ 0ಗೆ ಬರಬೇಕು. ಇದು ಸ್ವಲ್ಪ ಮುಂದೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ಸ್ವಲ್ಪ ಚೂಪ್ ಬರುತ್ತೆ. ಇದು ಅಂದರೆ ನೋಡಿ, ನಾನು 0 ಇಂದ 2.5 ಹೋಗಿ 2 ಇಂದ 0ಗೆ ಹಾಕ್ತೀನಿ. ಈ ಕಡೆಗೆ ಒಂದು ಲೀಫ್ ಬರುತ್ತೆ, ಆ ಕಡೆಗೆ ಒಂದು ಲೀಫ್ ಬರುತ್ತೆ. ಇದು ಬೇಕಾದ್ರೆ ಸೆಂಟ್ರಲ್ಲಿ ನಾವು ಪ್ಲೈನೇ ಕಾಣಿಸ್ತಾ ಇದೆ ಅಂದರೆ ಆ ಸೆಂಟ್ರ್ ಗ್ಯಾಪನ್ನು ನಾವು ಲೈಟ್ ಕಾಪರ್ ಕಲರ್ ಜರಿ ಥ್ರೆಡ್ ಹಾಕಿದ್ರಲ್ಲ ಅದನ್ನು ಕವರ್ ಮಾಡ್ಕೊಳ್ಬೋದು ನಾನು. ನೋಡಿ, ಲೀಫು ಇದು 8 ಲೀಫ್ ಬರುತ್ತೆ. ಇದು 8 ಲೀಫ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಈ ಥರ ಚಿಕ್ಕ ಚಿಕ್ಕ ಡಿಸೈನ್ಗಳು, ನಾವು ಲೀಫುಗಳಲ್ಲೇ ತುಂಬ ಡಿಸೈನ್ಸ್ಗಳಿದ್ದಾವೆ, ಅವನ್ನೇ ಸಹ ಮಾಡ್ಕೊಳ್ಬೋದು. ಇವಾಗ ಡಿಸೈನ್ ಏನು ಒಂದೇ ಥರ ಮಾಡಬೇಕು ಅನ್ನೋದು ಏನೂ ಇಲ್ಲ, ಕಂಡು ಡಿಸೈನ್ ಸಹ ಮಾಡ್ಕೋಬೋದು. ಈಗ ಡಿಸೈನ್ಗಳಂದರೆ ಕಂಪ್ಯೂಟರ್ ಮಿಷಿನೆಲ್ಲ ಅಂದರೆ ಡಿಸೈನ್ಸ್ ಎಲ್ಲ ಅದರಲ್ಲಿ ಸೆಟ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ಆದರೆ ಈ ಥರ ಡಿಸೈನ್ಗೆ ಈ ಥರನೇ ಬರುತ್ತೆ ಅಂತ ಮಿಷಿನಲ್ಲಿ. ಈ ಮಿಷಿನ್ಗೆ ಆ ಥರ ಏನಿಲ್ಲ, ಆರಾಮಾಗಿ ನಾವು ಯಾವ ಥರ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದಿದ್ದು. ನೋಡಿ, ನಾನು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ಸ್ಟಾರ್ಟಿಂಗಲ್ಲಿ ನಾನು ದೊಡ್ಡ ಲೀಫ್ ಹಾಕ್ಕೊಂಡಿದ್ದೆ. ಈಗ ನೋಡಿ, ಅದು ಸೆಂಟ್ರಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಫುಲ್ಲು ಫಿನಿಶ್ ಆದಮೇಲೆ ಈ ಥರ ಬರುತ್ತೆ. ನಾನು ಅದು ಬಳ್ಳಿ ಥರ ಮಾಡ್ಕೊಂಡಿದ್ದಲ್ವ, ಆ ಬಳ್ಳಿ ಥರ ಮಾಡ್ಕೊಂಡಿರೋದಕ್ಕೆ ನಾನು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಕಾಪರ್ ಕಲರು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ 1.5 ನಂಬರ್ ಇಟ್ಕೊಂಡು ನಾವು ಯಾವ ಥರ ಬಳ್ಳಿ ಶೇಪು ಬಂದಿರುತ್ತೋ ಆ ಥರಕ್ಕೆ ನಿಧಾನಕ್ಕೆ ತಿರುಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದು ಬಳ್ಳಿ ಶೇಪ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಮಾಡ್ಕೊಳ್ಬೇಕಿದ್ದು. ಇದು ಸ್ಟ್ರೈಟ್ ಇರಲ್ಲ, ಸ್ವಲ್ಪ ಬಳ್ಳಿ ಥರ ಇರುತ್ತಲ್ವ, ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಬೇಕು. ನಾನು ಇದೇ ಫಸ್ಟ್ ಟೈಮ್ ಈ ಥರ ಅಂದರೆ ಲೈನ್ಗೆ ಹಾಕ್ಕೊಳ್ಬೋದು. ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೀನಿ ನಾನು.
ನೋಡಿ ಇವಾಗ ಸಣ್ಣ ನಿಧಾನವಾಗಿ ಹಾಕ್ಕೊಳ್ತಾ ಹೋಗಬೇಕು. ಈ ಕಲಿತಾ ಇರೋರು ನಿಧಾನಕ್ಕೆ ಗೊಂಬೆ ಖಾರ ಅಂಟಿಸ್ಕೊಂಡು ಸ್ವಲ್ಪ ಒಣಗಿದ ಮೇಲೆ ಬೇಕಾದ್ರೆ ಫುಲ್ ಮಾಡ್ಕೊಳ್ಬೋದು. ನಾನೇನು ಡೈರೆಕ್ಟಾಗಿ ಇದೇ ಥರನೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಬ್ಯಾಕ್ ಎಲ್ಲನೂ ರೆಡಿ ಆಯಿತು, ಫ್ರಂಟ್ ರೆಡಿ ಆಯಿತು ಫುಲ್ಲು. ಇದು ಸ್ಲೀವ್ ಬ್ಯಾಕ್ ನೋಡಿ ಈ ಥರ ಬರುತ್ತೆ. ಸ್ಲೀವ್ಗೆ ಒಂದು ಲೈನ್ ಕೊಟ್ಟು ಡಾಟ್ ಇಟ್ಟಿದ್ದೀನಿ ನಾನು ಇವಾಗ. ಇದಕ್ಕೆ ನೋಡಿ ಈ ಥರ ಬಂದಿದೆ. ಇದು ಒಂದು ನೆಕ್ ಡಿಸೈನ್. ಇದು ನವಿ ಬ್ಲೂ ಕಲರು, ರಾಮ ಗ್ರೀನ್ ಕಲರು, ಡಾರ್ಕ್ ಕಲರು. ಸ್ಯಾರಿ ಬಂದು ನವಿ ಬ್ಲೂ ಕಲರು, ಬ್ಲೌಸ್ ಬಂದು ರಾಮ ಗ್ರೀನ್ ಕಲರು. ಈ ಕಸ್ಟಮರು ಅಂದರೆ ಈ ಕಸ್ಟಮರ್ ತಂಗಿಗೆ ನಾನು 2 ಬ್ಲೌಸು ವರ್ಕ್ ಮಾಡಿ ಕೊಟ್ಟಿದ್ದೆ ನಾನು ಅವ್ರಿಗೆ. ಆಮೇಲೆ ಒಂದು 2-3 ಬ್ಲೌಸು ಮಾಮೂಲಿ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ದೆ. ಅವರೇ ಈ ಕಸ್ಟಮರು ಕರ್ಕೊಂಡು ಬಂದಿದ್ದರು. ಅದೇ ನಮ್ಮ ಶಾಪ್ ಹತ್ರನೇ ಇರೋದು. ಇವರು ಕರ್ಕೊಂಡು ಬಂದು ವರ್ಕ್ ಮಾಡಿಸ್ಕೊತಿದ್ದಾರೆ. ಇವರು ಸೊಸೆದೇನೋ ಶ್ರೀಮಂತ ಇದೆ, ನನಗೊಂದು ಬ್ಲೌಸ್ ಸಿಂಪಲ್ಲಾಗಿ ವರ್ಕ್ ಮಾಡಿಕೊಡಿ ಸಾಕು ಅಂತ ಹೇಳಿದರು. ನಾನು ಅಮೌಂಟ್ ಅವರಿಗೆ 500 ರೂಪಾಯಿ ಆಗುತ್ತೆ ಅಂತ ಹೇಳಿದೆ ನಾನು. ಸರಿ ಮಾಡಿಕೊಡಿ ಅಂತ ಅಂದರು. ಅವರು ಡಿಸೈನ್ಸ್ ಏನೂ ಚೂಸ್ ಮಾಡಲಿಲ್ಲ. ಅವರು ನೀವು ಯಾವುದಾದ್ರು ಚೆನ್ನಾಗಿ ಸಿಂಪಲ್ಲಾಗಿರಬೇಕು, ಹೆವಿ ಗ್ರ್ಯಾಂಡು ಬೇಡ ನನಗೆ ಅಂತ ಹೇಳಿದರು. ನೋಡಿ ನಾನು ಇದಕ್ಕೆ ಸ್ಟೋನ್ ಚೈನ್ಗಳೇನು ಹಾಕಲ್ಲ ನಾನು. ಇದಕ್ಕೆ ನಾನು ನವಿ ಬ್ಲೂ ಕಲರು ಕುಚ್ ಥ್ರೆಡ್ಡು, ಗೋಲ್ಡ್ ಕಲರು, ಲೈಟ್ ಗೋಲ್ಡ್ ಕಲರು ಜರಿ ಥ್ರೆಡ್, 2 ಥ್ರೆಡ್ ತೊಗೊಂಡಿದ್ದೀನಿ. 2 ಥ್ರೆಡ್ ತೊಗೊಂಡು 2ನೇ ನಂಬರಲ್ಲಿ ಗೋಲ್ಡನ್ ಕಲರಲ್ಲಿ ಲೈನ್ಸ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಉಲ್ಟಾ ಸಿ ಥರ ಒಂದು ಸ್ಟಾರ್ಟಿಂಗ್ ಒಂದು ಔಟ್ಲೈನ್ ಕೊಟ್ಕೊಳ್ತೀನಿ. ಆಮೇಲೆ ಅದರಲ್ಲಿ ಮಂದವಾಗಿ ಹಾಕ್ಕೊಳ್ತೀನಿ ಇನ್ನೊಂದ್ಸತಿ ನಾನು ಇವಾಗ ಇದನ್ನು. ಅವ್ರಿಗೆ ನಾನು ಸ್ವಲ್ಪ ಫೋಟೋಸ್ನೆಲ್ಲ ತೋರಿಸ್ದೆ ಅವರಿಗೆ, ನೋಡಿ ಈ ಥರ ಡಿಸೈನ್ಸ್ ಮಾಡಿದ್ದೀನಿ ಅಂತ. ಅವರು ಒಂದು ಡಿಸೈನ್ ತೋರಿಸಿದ್ರು. ಆಮೇಲೆ ಬೇಡ ನೀವು ಯಾವುದಾದ್ರು ಸ್ವಲ್ಪ ಬೇರೆ ಡಿಸೈನ್ ಹಾಕ್ಕೊಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇಸ್ಕೊಂಡು ಹಾಕ್ಕೊಟ್ಟಿದ್ದೀನಿ. ಇವರು ಒಂದು ಬ್ಲೌಸ್ಗೂ ಸ್ಯಾರಿ ಬ್ಲೌಸು ಎರಡೂ ಕೊಟ್ಟಿದ್ದಾರೆ ಇವರು. ಫಾಲು ಜಿಗ್ಜಾಗು ಕುಚ್ಚು ಬ್ಲೌಸ್ ಡಿಸೈನು. ಇಷ್ಟಕ್ಕೆ ನಾನು ನೋಡಿ ನಾನು ಉಲ್ಟಾ ಸಿ ಥರ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು 5 ಲೀಫ್ ಬರೋ ಥರ ಒಂದೊಂದು ಲೀಫ್ನ ಹಾಕ್ಕೊಳ್ತೀನಿ ನಾನು ಇವಾಗ. 0ಇಂದ 2 ಹೋಗಿ 2ಇಂದ 0ಗೆ ಬರೋದು. ಈ ಗೋಲ್ಡನ್ ಕಲರಲ್ಲಿ ಯಾವ ಕೆಲಸ ಇದೆ, ಯಾವ್ದು ಬೇಗ ಆಗುತ್ತೆ ಅಂತ ನೋಡಿಕೊಂಡು ಹಾಗೆ ಮಾಡ್ಕೊಳ್ತಾ ಹೋಗ್ಬಿಡ್ತೀನಿ ನಾನು ಇವಾಗ. ನೋಡಿ ಇವಾಗ ಇದಕ್ಕೆ ಲೀಫೂ ಹಾಕ್ಕೊಳ್ಬೋದು. ಬೇಡ ಅಂದರೆ ನಿಮಗೆ ಯಾವ ಡಿಸೈನ್ಸ್ ಬೇಕಾದರೂ ಸಹ ಇಲ್ಲಿ ಮಾಡ್ಕೊಳ್ಬೋದು. ಇದು ನಾನು ಇಲ್ಲಿಗೆ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲಿ ಫ್ಲವರ್ ಬರುತ್ತೆ. ಇಲ್ಲ ನನಗೆ ಇಲ್ಲಿ ಲೀಫ್ ಬೇಡ, ಫ್ಲವರ್ ಹಾಕ್ಕೊಳ್ತೀನಿ ಅಂದ್ರೂ ಹಾಕ್ಕೊಳ್ಬೋದು. ಇಲ್ಲ ಯಾವ ಬೇರೆ ಫ್ಲವರ್ ಡಿಸೈನ್ಸ್ ಆದರೂ ಮಾಡ್ಕೊಳ್ಬೋದು ನಾನು. ಇದಕ್ಕೆ ನಾನು ನೋಡಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಜರಿ ಥ್ರೆಡ್, ಗೋಲ್ಡನ್ ಕಲರ್ ಜರಿ ಥ್ರೆಡಲ್ಲಿ ಯಾವ ಥರ ಬರ್ತಾಯಿದೆ ನೋಡಿ. ಇದೆಲ್ಲ ಫಿಲಪ್ ಆಯ್ತು. ಇವಾಗ ನಾನೀಗ ಒಂದು ಫ್ಲವರ್ ಹಾಕ್ಕೊಳ್ತೀನಿ. 2ಇಂದ 2.5 ಹೋಗಿ 2.5ಇಂದ 0ಗೆ ಬರುತ್ತಾರೆ. ನೋಡಿ ಈ ಥರ ಲೀಫ್ ಬರ್ತಾ ಹೋಗುತ್ತೆ. ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಂಡು, ತುಂಬ ದೊಡ್ಡದಾಗೇನೂ ಹಾಕ್ಕೊಳ್ಳಿಲ್ಲ ನಾನು ಇದನ್ನು. ಅಂದರೆ ಸ್ವಲ್ಪ ಥ್ರೆಡ್ ಕಟ್ಟಾಗ್ತಾ ಇತ್ತು, ಅದಕ್ಕೆ ನಾನು ಕಡೆ ತಿರುಗಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ನೋಡಿ ಫ್ಲವರ್ ಬರುತ್ತೆ. ನಮಗೆ ಈ ಫ್ಲವರ್ ಬೇಡ ಅನ್ನೋರು ಡಾಟ್ ಫ್ಲವರ್ನೂ ಹಾಕ್ಕೊಳ್ಬೋದು. ಡಿಸೈನ್ಸಲ್ಲಿ ಫ್ಲವರಲ್ಲಿ ನಾನಾ ಥರ ಫ್ಲವರ್ಸ್ಗಳಿದ್ದಾವೆ, ಅದು ಸಹ ಮಾಡ್ಕೊಳ್ಬೋದು ನಾವು. ಡಿಸೈನ್ಗಳು ನೋಡಿ ಮಾಡ್ತಾಯಿದ್ದೀನಿ. ಫ್ಲವರ್ ಇದು 2, 4, 6, 8, 9 ಫ್ಲವರ್ ಬರುತ್ತೆ. ಇದು ಫ್ಲವರ್ ಬಂದು ಇದ್ರ ಮೇಲೆ ನಾನು ಇಲ್ಲಿ ಗ್ಯಾಪ್ ಬಿಟ್ಟಿದ್ನಲ್ವ ಸ್ಟಾರ್ಟಿಂಗಲ್ಲಿ, ಆ ಸ್ಟಾರ್ಟಿಂಗಲ್ಲೇ ಅದೇ ಕಲರಲ್ಲಿ ಡಾರ್ಕ್ ನವಿ ಬ್ಲೂ ಕಲರಲ್ಲೇ ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು. ಇಲ್ಲ ಅಲ್ಲಿ ನನಗೆ ಗ್ಯಾಪು ಜಾಸ್ತಿ ದೊಡ್ಡದಾಗಿದೆ ಅಂದವರು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನ್ ಸಹ ಆ್ಯಡ್ ಮಾಡ್ಕೊಳ್ಬೋದು. ಇವರು ಹೆವಿ ಗ್ರ್ಯಾಂಡ್ ಏನು ಬೇಡ ಅಂತ ಹೇಳಿದಾಗ, ನಾನು ಕಸ್ಟಮರು ನಮಗೆ ಹೆವಿ ಗ್ರ್ಯಾಂಡ್ ಬೇಡ ಅಂದಾಗ ನಾನು ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನ್ ಅದು 3 ಹಾಕಲ್ಲ ನಾನು. ಬೇಕಾದ್ರೆ ಒಂದು ಲೈನು ಬಾಲ್ ಚೈನ ಹಾಕ್ಕೊಟ್ಬಿಡ್ತೀನಿ ನಾನು ಇವಾಗ ಇದನ್ನು. ನೋಡಿ ಇವಾಗ ಇದನ್ನೆಲ್ಲನೂ ಫಿಲಪ್ ಮಾಡ್ಕೊಳ್ತಾ ಇದ್ದೆ. ಇವಾಗ ಇದನ್ನು ಇನ್ನೊಂಚೂರು ಗ್ಯಾಪ್ ಥರ ಇತ್ತು, ಅದಕ್ಕೆ ನಾನು ಅಂದರೆ ಬಾಲ್ ಚೈನ್ ಬರುತ್ತಲ್ಲ ಅಂದರೆ ಸಣ್ಣ ಬರುತ್ತೆ, ದೊಡ್ಡದು ಬರುತ್ತೆ ಸೈಜು, ಆ ದೊಡ್ಡ ಸೈಜ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚಿಕ್ಕ ಥ್ರೆಡ್ಗಳೆಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲನೂ ಫಿಲಪ್ ಮಾಡ್ಕೊಳ್ತಾ ಇದ್ದೆ ನಾನು ಇವಾಗ. ನೋಡಿ ಆ ಫ್ಲವರ್ಗೆ ನಾನು ಪ್ಲೈನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೆ ನಾನು ಅದನ್ನು.
ಈ ಪ್ಲೈನ್ ಕಾಣೋದ್ರಿಂದ ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಜೀರೋ ನಂಬರ್ ಒಂದನೇ ನಂಬರ್ ಇಟ್ಕೊಂಡು ಔಟ್ಲೈನ್ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಫುಲ್ಲು ಎಲ್ಲ ರೆಡಿ ಆದಮೇಲೆ ಅಲ್ಲಿ ಸೆಂಟಲ್ಲಿ ಒಂದೊಂದು ಗೋಲ್ಡನ್ ಕಲರು ಸ್ಟೋನ್ ಅಂಟಿಸ್ತೀನಿ. ಆವಾಗ ಇನ್ನೂ ಲುಕ್ಕು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದು ನಾವು ವರ್ಕ್ ಮಾಡಬೇಕಾದ್ರೆ ಬ್ಲೌಸುಗಳಿಗೆ ಸ್ವಲ್ಪ ಸ್ಟೋನುಗಳು ಆ ಥರ ಏನಾದ್ರು ಅಂಟಿಸಿದಾಗ ಲುಕ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ವರ್ಕ್ ಮಾಡೋರು ಆ ಥರ ಸ್ಟೋನುಗಳನ್ನ ನಮಗೆ ಸ್ಯಾರಿ ಗೋಲ್ಡನ್ ಸ್ಯಾರಿ ಯಾವ ಕಲರ್ ಇದೆ, ಗೋಲ್ಡ್ ಕಲರ್ ಇದೆಯಾ, ಸಿಲ್ವರ್ ಕಲರ್ ಇದೆಯಾ, ಕಾಪರ್ ಕಲರ್ ಇದೆಯಾ ಎಲ್ಲ ಆ ಥರ ಇದ್ದರೆ ಸ್ಟೋನ್ಸ್ಗಳೆಲ್ಲ ಸ್ವಲ್ಪ ತೊಗೊಂಡೋಗಿ ಇಟ್ಕೊಂಡು ಆ ಥರ ಸೆಂಟಲ್ಲಿ ಒಂದು ಅಂಟಿಸ್ಕೊಡಿ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನೀಗ ದೊಡ್ಡದು ಬಾಲ್ ಚೈನ್ ಬರುತ್ತೆ ಗೋಲ್ಡನ್ ಕಲರಲ್ಲಿ, ಸಣ್ಣ ಅಲ್ಲ, ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೆ. ಅಷ್ಟು 1.5 ನಂಬರ್ ಹಿಡ್ಕೊಂಡು ಹಾಕ್ಕೊಳ್ತಾಯಿದ್ದೆ ನೋಡಿ. ಈಗ ಇದು ಫ್ರಂಟ್ ಎಲ್ಲ ರೆಡಿ ಆಯ್ತು. ಇವಾಗ ಇದು ಸ್ಲೀವ್ ಲೈನ್ ಕೊಟ್ಟಿದ್ದಾರೆ. ಇದು ಬ್ಯಾಕ್ ಸ್ಲೀವ್. ಇದು ಬ್ಲೌಸೆಲ್ಲ ಫುಲ್ಲು ಸ್ಟಿಚ್ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ವರ್ಕ್ ಮಾಡಿದ್ದು. ಇದು ಸೆಕೆಂಡ್ ವರ್ಕ್ ಮಾಡಿ ಸ್ಟೋನ್ ಅಣಿಸಿದ್ದೀನಿ ನೋಡಿ. ಥ್ಯಾಂಕ್ ಯು.